ಒಂದು ವೈಯಕ್ತಿಕ ಒಂದು ಭೇಟಿ. ನನ್ನ ರಾಜ್ಯಾಧ್ಯಕ್ಷರಿಗಿಂತ ನನ್ನ ಸಹೋದರ, ನಾನು ನಮ್ಮ ಕುಟುಂಬ ಒಟ್ಟಾಗಿ ಹೋಗಿ ಮನೆಯ ಒಂದು ಕಾರ್ಯಕ್ಕೆ, ಮದುವೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಆಮಂತ್ರಣ ಕೊಡ್ಲಿಕ್ಕೋಸ್ಕರ ಗೌರವಂತ ಪ್ರಧಾನಮಂತ್ರಿಗಳನ್ನ, ಗೌರವಂತ ಗೃಹ ಸಚಿವರನ್ನ, ಇತರೆ ಗೌರವಂತ ಸಚಿವರನ್ನ ಭೇಟಿ ಮಾಡಿ ಆಮಂತ್ರಣ. ಸರಿ, ಒಂದು ಚರ್ಚೆ ಆಗ್ತಿರೋದೇನು ಅಂತಂದ್ರೆ, ಯತ್ನಾಳ್ ಅವರ ವಿರುದ್ಧ ಇಷ್ಟು ದೊಡ್ಡ ಪ್ರಮಾಣದ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು, ಮತ್ತೆ ಎಲ್ಲ ಬಿಜೆಪಿಯ ಬಹುತೇಕ ನಾಯಕರು ಶಾಕ್ ಕೂಡ ಆಗಿರುವಂತದ್ದು. ಈ ಮಟ್ಟಿಗಿನ ಕ್ರಮ ತೆಗೆದುಕೊಳ್ತಾರ ಹೈಕಮಾಂಡ್? ಎರಡ್ ಮೂರ್ ಬಾರಿ ರಿಪೀಟ್ ಆಗಿದೆ. ಎಸ್ಪೆಷಲಿ ಗೌರವಂತ ಯತ್ನಾಳ್ ಜಿ ಬಗ್ಗೆ ನಿರೀಕ್ಷಿತ ಅಂತ ಅನಿಸುತ್ತಿದೆ ನೋಡಿದ್ರೆ. ಯಾಕಂದ್ರೆ ಕಳೆದ 1.5 ವರ್ಷದಿಂದ ಆದಂತ ಬಹಿರಂಗವಾದಂತಹ ಚರ್ಚೆ, ವಿಚಾರಗಳು ಎಲ್ಲದೂ ಕೂಡ ಗಮನಿಸಿ ಹೈಕಮಾಂಡ್ ಇವತ್ತು ತೀರ್ಮಾನ ತೆಗೆದುಕೊಂಡಿದೆ. ನಮ್ಮೆಲ್ಲರೂ ಕೂಡ ಪಾಠ ಇದೊಂದು ಮನೆ ರೀತಿಯಲ್ಲಿ ಶಿಸ್ತನ್ನ ಮೀರಿದಾಗ ಪಕ್ಷದ ಒಂದು ಗೌರವವನ್ನು ಕಾಪಾಡ್ಕೊಂಡು ಹೋಗುವಂತ ಒಂದು ವಿಚಾರವನ್ನ ಕಣ್ಮುಂದಿಟ್ಕೊಂಡು ಎಲ್ಲರೂ ಕೂಡ ಗಮನಿಸಬೇಕಂತ ಒಂದು ವಿಚಾರ. ಸರ್, ಇಲ್ಲಿ ಯತ್ನಾಳ್ ಒಬ್ಬರೇ ಇರ್ಲಿಲ್ಲ, ಅವ್ರ ಜೊತೆ ಒಂದು ಟೀಮ್ ಕೂಡ ಇತ್ತು. ಟೀಮ್ಗೆ ಈಗ ಆತರದ ಯಾವುದೇ ಭಿನ್ನ ಸಭೆಗಳಾಗ್ಲಿ, ಭಿನ್ನ ಹೇಳಿಕೆಗಳು ಇನ್ಮೇಲೆ ಬರೋದಿಲ್ಲ ಅಂತ ಅನ್ಸುತ್ತಾ? ಮನುಷ್ಯ ನೆಡಬೇಕಾದಾಗ ಎಡುವ ಸಹಜ. ನಡಿಬೇಕಾದ ಸಂಘಟನೆ ಅನ್ನೋದು ಕೂಡ ಕಟ್ಟುವಂತ ಸಂದರ್ಭದಲ್ಲಿ ದಿನ ಒಂದಲ್ಲ ಒಂದ್ ರೀತಿಯಲ್ಲಿ ಸವಾಲು, ಪ್ರತಿ ಸವಾಲುಗಳು ಇದ್ದೇ ಇರುತ್ತೆ. ಕೆಲವು ವ್ಯಕ್ತಿಗಳಿಂದ ಪರ ವಿರೋಧಗಳು, ವಿಚಾರಗಳು ಇದ್ದೇ ಇರುತ್ತೆ. ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂತದ್ದೇ ಒಂದು ನಾಯಕತ್ವ ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ವಿಜಯೇಂದ್ರ ಅವರು ಯಶಸ್ವಿ ಆಗ್ತಾರೆ. ಸರ್, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ. ಒಂದ್ ಕಡೆ ಸಂಭ್ರಮ ಆಗ್ತಿದೆ, ಯತ್ನಾಳ್ ಅವ್ರನ್ನ ಉಚ್ಚಾಟಿಸಿರೋದು ಅದೇ ಜಿಲ್ಲೆಯಲ್ಲಿ ಸಂಭ್ರಮ ಆಗ್ತಿದೆ, ಬೇರೆ ಬೇರೆ ಜಿಲ್ಲೆಗಳ ಸಂಭ್ರಮ ಆಗ್ತಿದೆ. ಇನ್ನೊಂದ್ ಕಡೆ ಶೋಕನೂ ಆವರಿಸಿದೆ ಬಿಜೆಪಿ ಒಳಗೆ. ಈ ತರದ್ ಆಗ್ಬಾರ್ದಾಗಿತ್ತು ಅಂತ. ಯಾವುದೇ ಕಾರಣಕ್ಕೂ ಕೂಡ ಯಾವೊಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ಸಂಭ್ರಮವನ್ನ ಆಚರಣೆ ಮಾಡೋದು ಸಂದರ್ಭನೇ ಅಲ್ಲ, ದುಃಖ ಪಡುವಂತದ್ದು ವಿಚಾರ. ನಮ್ಮಲ್ಲಿರುವಂತ ಒಬ್ಬ ಹಿರಿಯ ಮುಖಂಡರು ದೂರ ಸರಿತಾರೆ ಅನ್ನೋದೇ ನೋವು ನಮಗೆ. ಅನಿವಾರ್ಯ. ಇವತ್ತು ಆ ಸ್ಥಿತಿ ಹೋಗ್ಬಾರ್ದಿತ್ತು, ಹೋಗಿದೆ ಇವತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ, ಯಾರು ಕೂಡ ಸಂಭ್ರಮವನ್ನು ಆಚರಣೆ ಮಾಡೋ ಸಂದರ್ಭ ಅಲ್ಲ. ಆ ಕೊರತೆಯನ್ನ ತುಂಬಿಸೋ ಕಡೆಗೆ ಏನ್ ಮಾಡ್ತಾ ಅದಕ್ಕೆ ಗಮನ ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಯತ್ನಾಳ್ ಅವ್ರು ಕೊಡ್ತಿದ್ದಂತ ಹೇಳಿ ಒಂದು ವೈಯಕ್ತಿಕ ಒಂದು ಭೇಟಿ. ನನ್ನ ರಾಜ್ಯಾಧ್ಯಕ್ಷರಿಗಿಂತ ನನ್ನ ಸಹೋದರ, ನಾನು ನಮ್ಮ ಕುಟುಂಬ ಒಟ್ಟಾಗಿ ಹೋಗಿ ಮನೆಯ ಒಂದು ಕಾರ್ಯಕ್ಕೆ, ಮದುವೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಆಮಂತ್ರಣ ಕೊಡ್ಲಿಕ್ಕೋಸ್ಕರ ಗೌರವಂತ ಪ್ರಧಾನಮಂತ್ರಿಗಳನ್ನ, ಗೌರವಂತ ಗೃಹ ಸಚಿವರನ್ನ, ಇತರೆ ಗೌರವಂತ ಸಚಿವರನ್ನ ಭೇಟಿ ಮಾಡಿ ಆಮಂತ್ರಣ. ಸರಿ, ಒಂದು ಚರ್ಚೆ ಆಗ್ತಿರೋದೇನು ಅಂತಂದ್ರೆ, ಯತ್ನಾಳ್ ಅವರ ವಿರುದ್ಧ ಇಷ್ಟು ದೊಡ್ಡ ಪ್ರಮಾಣದ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು, ಮತ್ತೆ ಎಲ್ಲ ಬಿಜೆಪಿಯ ಬಹುತೇಕ ನಾಯಕರು ಶಾಕ್ ಕೂಡ ಆಗಿರುವಂತದ್ದು. ಈ ಮಟ್ಟಿಗಿನ ಕ್ರಮ ತೆಗೆದುಕೊಳ್ತಾರ ಹೈಕಮಾಂಡ್? ಎರಡ್ ಮೂರ್ ಬಾರಿ ರಿಪೀಟ್ ಆಗಿದೆ. ಎಸ್ಪೆಷಲಿ ಗೌರವಂತ ಯತ್ನಾಳ್ ಜಿ ಬಗ್ಗೆ ನಿರೀಕ್ಷಿತ ಅಂತ ಅನಿಸುತ್ತಿದೆ ನೋಡಿದ್ರೆ. ಯಾಕಂದ್ರೆ ಕಳೆದ 1.5 ವರ್ಷದಿಂದ ಆದಂತ ಬಹಿರಂಗವಾದಂತಹ ಚರ್ಚೆ, ವಿಚಾರಗಳು ಎಲ್ಲದೂ ಕೂಡ ಗಮನಿಸಿ ಹೈಕಮಾಂಡ್ ಇವತ್ತು ತೀರ್ಮಾನ ತೆಗೆದುಕೊಂಡಿದೆ. ನಮ್ಮೆಲ್ಲರೂ ಕೂಡ ಪಾಠ ಇದೊಂದು ಮನೆ ರೀತಿಯಲ್ಲಿ ಶಿಸ್ತನ್ನ ಮೀರಿದಾಗ ಪಕ್ಷದ ಒಂದು ಗೌರವವನ್ನು ಕಾಪಾಡ್ಕೊಂಡು ಹೋಗುವಂತ ಒಂದು ವಿಚಾರವನ್ನ ಕಣ್ಮುಂದಿಟ್ಕೊಂಡು ಎಲ್ಲರೂ ಕೂಡ ಗಮನಿಸಬೇಕಂತ ಒಂದು ವಿಚಾರ. ಸರ್, ಇಲ್ಲಿ ಯತ್ನಾಳ್ ಒಬ್ಬರೇ ಇರ್ಲಿಲ್ಲ, ಅವ್ರ ಜೊತೆ ಒಂದು ಟೀಮ್ ಕೂಡ ಇತ್ತು. ಟೀಮ್ಗೆ ಈಗ ಆತರದ ಯಾವುದೇ ಭಿನ್ನ ಸಭೆಗಳಾಗ್ಲಿ, ಭಿನ್ನ ಹೇಳಿಕೆಗಳು ಇನ್ಮೇಲೆ ಬರೋದಿಲ್ಲ ಅಂತ ಅನ್ಸುತ್ತಾ? ಮನುಷ್ಯ ನೆಡಬೇಕಾದಾಗ ಎಡುವ ಸಹಜ. ನಡಿಬೇಕಾದ ಸಂಘಟನೆ ಅನ್ನೋದು ಕೂಡ ಕಟ್ಟುವಂತ ಸಂದರ್ಭದಲ್ಲಿ ದಿನ ಒಂದಲ್ಲ ಒಂದ್ ರೀತಿಯಲ್ಲಿ ಸವಾಲು, ಪ್ರತಿ ಸವಾಲುಗಳು ಇದ್ದೇ ಇರುತ್ತೆ. ಕೆಲವು ವ್ಯಕ್ತಿಗಳಿಂದ ಪರ ವಿರೋಧಗಳು, ವಿಚಾರಗಳು ಇದ್ದೇ ಇರುತ್ತೆ. ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂತದ್ದೇ ಒಂದು ನಾಯಕತ್ವ ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ವಿಜಯೇಂದ್ರ ಅವರು ಯಶಸ್ವಿ ಆಗ್ತಾರೆ. ಸರ್, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ. ಒಂದ್ ಕಡೆ ಸಂಭ್ರಮ ಆಗ್ತಿದೆ, ಯತ್ನಾಳ್ ಅವ್ರನ್ನ ಉಚ್ಚಾಟಿಸಿರೋದು ಅದೇ ಜಿಲ್ಲೆಯಲ್ಲಿ ಸಂಭ್ರಮ ಆಗ್ತಿದೆ, ಬೇರೆ ಬೇರೆ ಜಿಲ್ಲೆಗಳ ಸಂಭ್ರಮ ಆಗ್ತಿದೆ. ಇನ್ನೊಂದ್ ಕಡೆ ಶೋಕನೂ ಆವರಿಸಿದೆ ಬಿಜೆಪಿ ಒಳಗೆ. ಈ ತರದ್ ಆಗ್ಬಾರ್ದಾಗಿತ್ತು ಅಂತ. ಯಾವುದೇ ಕಾರಣಕ್ಕೂ ಕೂಡ ಯಾವೊಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ಸಂಭ್ರಮವನ್ನ ಆಚರಣೆ ಮಾಡೋದು ಸಂದರ್ಭನೇ ಅಲ್ಲ, ದುಃಖ ಪಡುವಂತದ್ದು ವಿಚಾರ. ನಮ್ಮಲ್ಲಿರುವಂತ ಒಬ್ಬ ಹಿರಿಯ ಮುಖಂಡರು ದೂರ ಸರಿತಾರೆ ಅನ್ನೋದೇ ನೋವು ನಮಗೆ. ಅನಿವಾರ್ಯ. ಇವತ್ತು ಆ ಸ್ಥಿತಿ ಹೋಗ್ಬಾರ್ದಿತ್ತು, ಹೋಗಿದೆ ಇವತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ, ಯಾರು ಕೂಡ ಸಂಭ್ರಮವನ್ನು ಆಚರಣೆ ಮಾಡೋ ಸಂದರ್ಭ ಅಲ್ಲ. ಆ ಕೊರತೆಯನ್ನ ತುಂಬಿಸೋ ಕಡೆಗೆ ಏನ್ ಮಾಡ್ತಾ ಅದಕ್ಕೆ ಗಮನ ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಯತ್ನಾಳ್ ಅವ್ರು ಕೊಡ್ತಿದ್ದಂತ ಹೇಳಿ